ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಸೃಷ್ಟಿ. ನಿಮ್ಗೇನು ಗೊತ್ತಿಲ್ಲ, ಬಟ್ ಆದರೆ ನನ್ನ ಹೆಸರು ಸೃಷ್ಟಿ ಹಡ್ಪದ್ ಅಂತ. ನಾನು ಬಿಜಾಪುರಿಂದ ಮಾತಾಡ್ತಾ ಇರೋದು. ನಾನು ಇವತ್ತೇನೆಂದರೆ, ಇಲ್ಲಿ ಗಮ್ಮೀಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕಂತ ನನಗೇನೋ ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಇದು ಏನಂದರೆ ಮಲ್ಟಿ ವಿಟಮಿನ್ ಗಮ್ಮೀಸ್ ಅಂತ. ಮಲ್ಟಿ ವಿಟಮಿನ್ ಗಮ್ಮೀಸ್ ಅಂದರೆ ಹೆಸರಲ್ಲೇ ಐತೆ ವಿಟಮಿನ್ಸ್ ಅಂತ. ಸೊ ಮಲ್ಟಿ ಅಂದರೆ ಡಬಲ್, ಅಂದರೆ ವಿಟಮಿನ್ಸ್ ಎಲ್ಲ ಡಬಲ್ ಆಗಿರ್ತವೆ. ಸೊ ಈ ಚಾಕ್ಲೇಟ್ ಇದು ಏನಂದರೆ ಒಂದು ಚಾಕ್ಲೇಟ್, ಅದರ ಹೆಸರು ಮಲ್ಟಿ ವಿಟಮಿನ್ ಗಮ್ಮೀಸ್ ಅಂತ. ಇಲ್ಲಿ ನೋಡಿ ಗೈಸ್, ವಿಟಮಿನ್ಸ್ ಎ, ಸಿ, ಡಿ, B12. ನಮ್ಮ ಬಾಡಿನಲ್ಲಿ ವಿಟಮಿನ್ಸ್ ಏನಕ್ಕೆ ಬೇಕಂದರೆ, ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಬೇಕಾಗುತ್ತೆ. ಸೊ ಏನಕ್ಕೆ ಬೇಕಂದರೆ ವಿಟಮಿನ್ಸ್ ಮಿನರಲ್ಸ್ ನಮ್ಮ ಇಮ್ಯೂನ್ ಬಾಡಿ ಸಿಸ್ಟಮ್ ಹೆಚ್ಚಾಗೋದಕ್ಕೆ, ನಮ್ಮ ಬಾಡಿ ಎಲ್ಲ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದಕ್ಕೆ ನಮ್ಗೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಬೇಕಾಗಿರುತ್ತೆ. ಸೊ ಆ ವಿಟಮಿನ್ಸು ಮಿನರಲ್ಸ್ ಇವಾಗಿನ ಜನ್ರೇಷನಲ್ಲಿ ಅಂದರೆ ಕಮ್ಮಿ ಆಗ್ತಿದೆ. ಏನು ತಿಂತಿಲ್ಲ ಅವರು. ಇವಾಗಿನ ಜನ್ರೇಷನ್ ಫುಡ್ಡಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ. ಮತ್ತು ಚಿಲ್ಡ್ರನ್ಸಲ್ಲಿ ಅವರೇನೋ ಬೇರೆ ಬೇರೆ ಚಾಕ್ಲೇಟ್ಸ್ ತಿಂತಾರೆ, ಅದರಲ್ಲಿ ಯಾವ ಫುಡ್ಸು ಕಂಟೆಂಟ್ ಏನೂ ಇರಲ್ಲ. ಬಟ್ ಇದು ಕೊಟ್ಟರೆ ಚೆನ್ನಾಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಅಂದರೆ ಇವಾಗ ಜಾಬ್ ಮಾಡೋರಿಗೂ ಯಾರು ಬೇಕಾದರೆ ವಿಟಮಿನ್ಸ್ ಕಮ್ಮಿ ಆಗ್ಬೋದು. ನಮ್ಮ ಬಾಡಿನಲ್ಲಿ ವಿಟಮಿನ್ B12 ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಈ ವಿಟಮಿನ್ B12 ಕಮ್ಮಿ ಆದರೆ ನಮ್ಮ ಬಾಡಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅದಕ್ಕೆ ವಿಟಮಿನ್ಸ್ ನಮ್ಗೆ ಸಿಗಬೇಕಂದ್ರೆ ಸಿಗೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಇದರಲ್ಲಿ ವಿಟಮಿನ್ಸ್ ಇರುತ್ತಲ್ವಾ, ಸೊ ಅದಕ್ಕೆ ನಾವು ಇದನ್ನು ತಗೋಬೇಕು. ಇದನ್ನು ಯಾರ್ಯಾರು ತಗೋಬೇಕು, ಇದರಲ್ಲಿ ಏನೇನು ಯೂಸ್ ಏನಂದರೆ ವಿಟಮಿನ್ಸ್ ನಮಗೆ, ಅಂದರೆ ವಿಟಮಿನ್ಸ್ ನಮಗೆ ಏನಕ್ಕೆ ಬೇಕು ನಮ್ಮ ಬಾಡಿನಲ್ಲಿ ಅಂದರೆ, ನಮ್ಮ ಇಮ್ಯೂನ್ ಬಾಡಿ ಸಿಸ್ಟಮ್ ಗ್ರೋತ್ ಆಗೋದಕ್ಕೆ, ನಮ್ಮ ಬಾಡಿನಲ್ಲಿರೋ ಸೆಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗೋದಕ್ಕೆ. ನಮ್ಮಲ್ಲಿ ಒಳಗಡೆ ಸೆಲ್ಸ್ ಇರ್ತವೆ, ಆ ಸೆಲ್ಸ್ ಎಲ್ಲ ಕೆಲವೊಂದು ಸಲ ಡ್ಯಾಮೇಜ್ ಆದರೆ ಅದನ್ನು ಈ ಥರ ವಿಟಮಿನ್ಸ್ ಎಲ್ಲ ತಿಂದರೆ ರಿಪೇರ್ ಆಗುತ್ತೆ. ಅದರಿಂದ ನಮ್ಮ ಇಮ್ಯೂನ್ ಬಾಡಿ ಸಿಸ್ಟಮ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಬಾಡಿನಲ್ಲಿ ವಿಟಮಿನ್ಸ್ ಬೇಕು. ವಿಟಮಿನ್ಸ್ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ವಿಟಮಿನ್ಸ್ ಬೇಕು. ವಿಟಮಿನ್ಸ್ ಇಲ್ಲ ಅಂದರೆ ನಮ್ಮ ಬಾಡಿ ಆ್ಯಕ್ಟಿವೇಟ್ ಆಗೋಲ್ಲ, ನಮ್ಮ ನರ್ವಸ್ ಸಿಸ್ಟಮ್ ಕೂಡ ಅಷ್ಟೊಂದು ಬ್ರೈನ್ ಫಂಕ್ಷನ್ ಮಾಡಲ್ಲ. ಸೊ ಅದಕ್ಕೆ ನಮ್ಮ ಬಾಡಿನಲ್ಲಿ ವಿಟಮಿನ್ಸ್ ಬೇಕಾಗಿರುತ್ತೆ. ಆ ವಿಟಮಿನ್ಸು ಇವಾಗ ಹೊರಗಿನ ಜನ್ರೇಷನಲ್ಲಿ ಅಂದರೆ ಮಕ್ಕಳುಗಳು ಬೇರೆ ಬೇರೆ ಚಾಕ್ಲೇಟ್ಸ್ ತಿನ್ನೋದು, ಅದರ್ ನ್ಯೂಟ್ರಿಯೆಂಟ್ಸ್ ಎಲ್ಲ ತಿನ್ನೋದ್ರಿಂದ ಇದು ತಿನ್ನೋದು ನನಗನ್ಸೋ ಮಟ್ಟಿಗೆ ಬೆಟರ್ ಆಗಿರ್ಬೋದೇನೋ. ಅದಕ್ಕೆ ಬೆಟರ್ ಆಗಿರ್ತೈತೆ. ಸೊ ಅದಕ್ಕೆ ಇದ್ರಲ್ಲಿ ನೋಡಿ ಗೈಸ್, ಎಷ್ಟಿದೆ ನೋಡಿ ವಿಟಮಿನ್ಸ್. ನಾವು ಒಂದು ಚಾಕ್ಲೇಟ್ ತಿಂದರೆ ಬರೀ 1 ವಿಟಮಿನ್ಸ್ ಅಷ್ಟೇ ಸಿಗುತ್ತೆ. ಬಟ್ ಈ ಮಲ್ಟಿ ವಿಟಮಿನ್ ಗಮ್ಮೀಸ್ ತಿಂದರೆ ಇಷ್ಟೊಂದು ವಿಟಮಿನ್ಸ್ ಯಾವುದ್ರಲ್ಲೂ ಎಲ್ಲೂ ಸಿಗಲ್ಲ. ನಾನು ನೋಡಿದಾಗೆ ಎಲ್ಲೂ ಸಿಗಲ್ಲ. ಅದಕ್ಕೆ ನೋಡಿ ಗೈಸ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, B12 ಮತ್ತು ವಿಟಮಿನ್ ಇ ಮತ್ತು ವಿಟಮಿನ್ ಎಮ್ ಇವೆಲ್ಲ ಸಿಗುತ್ತವೆ. ಇದು ತುಂಬ ಇಂಪಾರ್ಟೆಂಟ್. ಮತ್ತು ವಿಟಮಿನ್ B12 ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಈ ವಿಟಮಿನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಬಟ್ ವಿಟಮಿನ್ B12 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಟಮಿನ್ B12 ಕೆಲವೊಬ್ರು ಇವಾಗ ಇಂಜೆಕ್ಷನ್ ಹಾಕ್ಸ್ಕೊತಿರ್ತಾರೆ. ನಾನು ನೋಡಿದಾಗೆ ಮಂತ್ಲಿ ಕಮ್ಮಿ ಆದರೆ ವಿಟಮಿನ್ B12ಗೆ ಇಂಜೆಕ್ಷನ್ ಹಾಕೋಬೇಕು. ಅದಕ್ಕೆ ನಾವು ಇಂಜೆಕ್ಷನ್ ಹಾಕೋ ಬದಲು ಈ ಚಾಕ್ಲೇಟ್ಸ್ ತಿಂದರೆ ನಮ್ಮ ಬಾಡಿನಲ್ಲಿ ವಿಟಮಿನ್ B12 ಸಿಗುತ್ತೆ. ಇಲ್ಲಿ ನೋಡಿ, ನಾವು ಇದನ್ನು ಯಾರ್ಯಾರು ತಿನ್ನಬೇಕು ಅಂತಂದರೆ, ಇವಾಗ 5 ಇಯರ್ಸ್ ಅಂದರೆ 1 to 5 ಇಯರ್ಸ್ ಬಿಟ್ಟು 5 ಇಯರ್ಸ್ ಅಬೋವಿಂದ ಎಲ್ಲರೂ ತಿನ್ಬೋದು. ಅಜ್ಜಿಗಳು ತಿನ್ಬೋದು. ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ ತಿನ್ನಬಾರ್ದು. 5 to ಅಬೋವ್ ಎಲ್ಲ ತಿನ್ಬೋದು. ಇವಾಗ ಇದ್ರದ್ದು ಯೂಸಸ್ ಏನು, ನಮ್ಮ ಬಾಡಿನಲ್ಲಿ ಇದು ತೊಗೊಂಡ್ರೆ ಏನೇನು ಯೂಸಸ್ ಸಿಗುತ್ತೆ ಅಂದರೆ, ಫಸ್ಟು ವಿಟಮಿನ್ ಸಿಗುತ್ತೆ ಫಸ್ಟು. ಆಮೇಲೆ ನಮ್ಮ ಬಾಡಿನಲ್ಲಿರೋ ಬೋನ್ಸ್ ಎಲ್ಲ ಸ್ಟ್ರೆಂಥನ್ ಆಗ್ತವೆ. ಅಂದರೆ ಜಾಸ್ತಿ ಸ್ಟ್ರೆಂತ್ ಆಗ್ತವೆ, ಅದಕ್ಕೆ ಶಕ್ತಿಯುತವಾಗ್ತವೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮತ್ತು ನಮ್ಮ ಎನರ್ಜಿ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅಂದರೆ ನಮ್ಮ ಬಾಡಿನಲ್ಲಿ ವೀಕ್ನೆಸ್ ಆಗಿರ್ತಾರೆ. ಇವಾಗ ಕೆಲವೊಬ್ಬರು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇತ್ತೀಚಿನ ಫುಡ್ಡಲ್ಲಿ ವಿಟಮಿನ್ ಎಲ್ಲ ಸಿಗಲ್ಲ. ಅದಕ್ಕೆ ಅವರು ವೀಕ್ನೆಸ್ ಆಗಿರ್ತಾರೆ. ಇದನ್ನು ತಿನ್ನೋದ್ರಿಂದ ಅವರು ಎನರ್ಜಿ ಎಲ್ಲ ಬೂಸ್ಟ್ ಆಗುತ್ತೆ. ಮತ್ತು ನಮ್ಮ ಹೆಲ್ತ್ನ ನಾವು ಪ್ರಮೋಟ್ ಮಾಡ್ಕೋಬೋದು. ಅಂದರೆ ನಮ್ಮ ಹೆಲ್ತ್ನ ಇವಾಗಿರೋ ಇದಕ್ಕೆ ಹೆಲ್ತ್ ಅಷ್ಟೊಂದು ಸರಿಯಾಗಿ ಸಿಗ್ತಿಲ್ಲ. ಸೊ ಅದಕ್ಕೆ ನಮ್ಮ ಹೆಲ್ತ್ನ ಒಂದು ಪ್ರಮೋಟ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ನಮ್ಮ ಬೂಸ್ಟ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅಂದರೆ ನಮ್ಮಲ್ಲಿರೋ ಎನರ್ಜಿನ ಎಲ್ಲ ಇನ್ಕ್ರೀಸ್ ಮಾಡ್ಕೋಬೋದು ನಾವು.
ಇರುತ್ತೆ ಅಂತಂದರೆ ಫಸ್ಟು ಇದರಲ್ಲಿ ಯಾವ ಫ್ಲೇವರ್ ಇರುತ್ತೆ ಮಲ್ಟಿ ವಿಟಮಿನ್ ಗಮ್ಸಲ್ಲಿ ಅಂದರೆ ಸ್ಟ್ರಾಬೆರಿ ಆ್ಯಂಡ್ ಲೆಮನ್ ಫ್ಲೇವರ್ ಇರುತ್ತೆ. ಮತ್ತು ಇಲ್ಲಿ ಒಳಗಡೆ ಅಂದರೆ ಯಾವುದು ಅಷ್ಟೊಂದು ಟೇಸ್ಟ್ ಸಿಗಲ್ಲ. ಇದು ಟೇಸ್ಟಿಯಾಗಿ ಅಂದರೆ ಸಿಗುತ್ತೆ. ಮತ್ತು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಅಂದರೆ ಚಿಕ್ಕ ಮಕ್ಕಳಾಗಿರ್ಬೋದು ಆರಾಮಾಗಿ ಚಾಕ್ಲೇಟ್ ಯಾವ ಥರ ನಿಂತೀವೋ ಆ ಥರನೂ ಇದನ್ನು ಈಸಿ ಟು ಸಾಲ್ವ್ ಮಾಡ್ಕೋಬೋದು. ಮತ್ತು ಅಂದರೆ ಬ್ಯಾಡ್ ಸ್ಮೆಲ್ ಏನೂ ಬರಲ್ಲ. ಇದು ಚೆನ್ನಾಗಿರುತ್ತೆ ಸ್ಮೆಲ್ಲು. ಇಷ್ಟೇ. ಅದ್ರ ಯೂನಿಕ್ ಏನು ಅಂದರೆ ಅದರದ್ದೇ ಆದಂಥ ಒಂದು ಯಾವ ಥರ ಇದ್ರದಿಂದ ನ್ಯಾಚುರಲ್ ಆಗಿ ಬಂದಿರ್ತೈತೆ ಅದನ್ನು ಹೇಳ್ತಾರೆ ಅವರು. ಅಂದರೆ ಯಾವ ಯೂನಿಕಿಂದ ಬಂದೈತೆ ಅಂದರೆ ಇದು ವೆಜನ್ ಅಂತ ಈ ಒಂದು ಯೂನಿಕಿಂದ ಇದು ನ್ಯಾಚುರಲ್ ಆಗಿ ಬಂದೈತೆ. ಮತ್ತು ಇದನ್ನು ನ್ಯಾಚುರಲ್ ಫ್ಲೇವರ್ ಆಗಿರ್ತೈತಿ. ಯಾವುದು ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಲ್ಲ. ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಇದು ನ್ಯಾಚುರಲ್ ಫ್ಲೇವರ್ ಆಗಿ ಬಂದಿರ್ತೈತೆ. ಮತ್ತು ನಾವು ಈಸಿ ಟು ಕನ್ಸ್ಯೂಮ್ನ ಅಂದರೆ ಈಸಿ ಟು ಸಾಲ್ವ್ ಅಂದರೆ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಅಂದರೆ ಗಟ್ಟಿಯಾಗಿರಲ್ಲ, ಏನಿರಲ್ಲ, ಚೀಪ್ಬೋದು. ಅದಕ್ಕೆ ನಾವು 5 ಇಯರ್ಸಿಂದ ಏಜ್ವರೆಗೂ ತೊಗೋಬೋದು ಇದನ್ನು. ಮತ್ತು ನೋ ಟ್ರಾನ್ಸ್ ಫ್ಯಾಟ್ ಅಂದರೆ ಇದರಲ್ಲಿ ಯಾವುದೇ ಏನೇ ತೊಗೊಂಡ್ರೂ ಫ್ಯಾಟ್ ಸಿಗಲ್ಲ ನಮಗೆ. ಇವಾಗ ಬೇರೆ ಚಾಕ್ಲೇಟ್ಸ್ ಎಲ್ಲ ತಿಂದರೆ ಫ್ಯಾಟ್ಸ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡ್ರೆ ಯಾವುದು ಫ್ಯಾಟ್ ಸಿಗಲ್ಲ. ಮತ್ತು ಜೆಲಾಟಿನ್ ಫ್ರೀ ಅಂದರೆ ಜೆಲಾಟಿನ್ ಥರ ಇರುತ್ತೆ ಇದು. ಅಂದರೆ ಅದನ್ನು ನಾವು ಚಿಪ್ಪಿದಾಗ ಏನು ಅನಿಸಲ್ಲ. ಮತ್ತು ಡೇರಿ ಫ್ರೀ ಅಂದರೆ ಅದು ಡೇರಿ ಫ್ರೀ ಆಗಿರುತ್ತೆ ಅಂತ ಅರ್ಥ. ಅಲ್ಲೆಲ್ಲ ಜಾಸ್ತಿ ಅಂದರೆ ಶುಗರ್ ಇರುತ್ತೆ. ಶುಗರ್ ಕಂಟೆಂಟ್ ಜಾಸ್ತಿ ಮಾಡಿರ್ತಾರೆ. ಯಾಕಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದ್ದರೆ ಚೆನ್ನಾಗಿ ಮಕ್ಕಳು ತಿಂತಾರೆ ಅಂತ ಚಾಕ್ಲೇಟ್ ಅವ್ರದ್ದು. ಅದು ಇದರಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್ ಇರೋಲ್ಲ. ಅಂದರೆ ಮೀಡಿಯಮ್ ಆಗಿರುತ್ತೆ. ಬಟ್ ಆದರೆ ಶುಗರ್ ಜಾಸ್ತಿ ಕಂಟೆಂಟ್ ಇರೋಕ್ಕೆ ಹೋಗಲ್ಲ. ಅದಕ್ಕೆ ಇದನ್ನು ತಿನ್ಬೋದು. ನನ್ನ ಸಜೆಷನ್ ಅಂದರೆ ಇದು ತಿನ್ಬೋದು ಅಂತ. ಇದನ್ನ ಇವಾಗ ಇಷ್ಟೆಲ್ಲ ಹೇಳಿದೆ, ನಿಮಗೂ ಅನಿಸ್ತೈತೆ ಕ್ಯೂರಿಯಾಸಿಟಿ ಹುಟ್ಬೋದು ಏನಿದು ಅಂತ. ಬಟ್ ಇವಾಗ ನೋಡೋಣ ಏನಿದು ಅಂತ. ಏನು ಒಳಗಡೆ ಏನೈತೆ, ಯಾವ ಥರ ಸಿಗುತ್ತೆ, ಯಾವ ಕಲರ್ ಇರುತ್ತೆ ನಾವೆಲ್ಲ ನೋಡೋಣ. ಇಲ್ಲೇ ನೋಡಿ ಮಲ್ಟಿ ವಿಟಮಿನ್ ಅಂತ ಐತೆ. ಮತ್ತು ಗ್ಲೂಟೆನ್ ಫ್ರೀ ಅಂತ ಐತೆ. ನ್ಯಾಚುರಲ್ ಫ್ಲೇವರ್ ಅಂತ ಕಲರ್ಸ್ ಯಾವಾಗ ಅಂತ ಐತೆ. ಇವಾಗ ನೋಡೋಣ ಕಲರ್ಸ್ ಎಲ್ಲ ನೋಡೋಣ ನಾವು. ಯಸ್ ಮ್ಯಾಮ್. ಇಲ್ಲಿ ನೋಡಿ ಯಾವ ಥರ ಐತೆ, ಎಷ್ಟು ಕಲರ್ ಇದ್ದಾವೆ ನೋಡಿ. ಯೆಲ್ಲೋ ಕಲರ್ ಇದೆ ನೋಡಿ, ರೆಡ್ ಕಲರ್ ಇದೆ, ಅಂದರೆ ಗ್ರೇ ಅಂದರೆ ಆರೆಂಜ್ ಕಲರ್ ಐತೆ. ಇಲ್ಲಿ ಆರೆಂಜ್ ಕಲರ್ ಐತೆ, ಇದು ರೆಡ್ ಕಲರ್ ಐತೆ. ಅಂದರೆ ಎಷ್ಟೊಂದು ಸಿಗ್ತವೆ ನೋಡಿ, ನೀವೇ ನೋಡಿ ಎಷ್ಟು ಯೆಲ್ಲೋ ಕಲರ್ ಇದ್ದಾವೆ. ಎಲ್ಲ ಥರನೂ ಇದ್ದಾವೆ ನೋಡಿ. ಈ ಥರ ಅಂದರೆ ಇದನ್ನು ಈ ಫ್ಲೇವರ್ನ ಈ ಥರ ಚೀಪಬೇಕು ಅಂದರೆ ಆರಾಮಾಗಿ ಚೀಪೋದು. ಈ ಥರ ಚೀಪಬೇಕು. ಚೀಪಿ ಇದರಿಂದ ನೋಡಬೇಕು ಅಂದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಸಿಗುತ್ತೆ ಇದರಿಂದ. ಅದಕ್ಕೆ ಹೊರಗಡೆ ಫುಡ್ಸ್ ಎಲ್ಲ ಏನೂ ತಿನ್ನೋಕೆ ಹೋಗ್ಬೇಡಿ. ಇದರಿಂದ ಜಾಸ್ತಿ ವಿಟಮಿನ್ ಸಿಗೋದ್ರಿಂದ ಇದನ್ನೇ ಯೂಸ್ ಮಾಡಿ. ನನ್ನ ಸಜೆಷನ್ ಅಂದರೆ ಇವಾಗ ನಾನು ತಿಂತಾಯಿದ್ದೀನಲ್ವಾ, ಚೆನ್ನಾಗಿದೆ ಇದು. ಒಂದು ದಿವ್ಸಕ್ಕೆ ಒಂದು ದಿವಸಿಗೆ ಒಂದು ತಿನ್ನಬೇಕಷ್ಟೇ, ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಯಾವುದು ಜಾಸ್ತಿ ಆದರೆ ಅದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾವು ಒಂದೊಂದೇ ತಿನ್ನಬೇಕು, ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಇದು ಇದು ಕಟ್ ಮಾಡಿ ಸ್ವಲ್ಪ ವೆಸ್ಟೀಜಲ್ಲಿ ಇದು ಸಿಗುತ್ತೆ. ಅದಕ್ಕೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ಪರ್ಚೇಸ್ ಮಾಡುವಾಗ ನೋಡಿ, ನೀವೇ MRP ರೇಟ್ ನೋಡಿ 1665 ಇದೆ. ಇದು ಸಿಗುತ್ತೆ. ಎಷ್ಟೆಷ್ಟು ಕಂಟೆಂಟ್ ಇದೆ ನೋಡಿ, ಇಲ್ಲಿ 1065 ಇದೆ. ಮತ್ತು ಯೂಸ್ ಅಂದರೆ ಇದರಲ್ಲಿ 17.75 ಯೂನಿಟ್ಸ್ ಇದೆ. ಮತ್ತು ಇಲ್ಲಿ ಅಷ್ಟೇ ಗೈಸ್ ನೋಡಿ ಇಲ್ಲಿ. ಮತ್ತು ಇಲ್ಲೆಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನೇನಿದೆ, ಎನರ್ಜಿ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಟೋಟಲ್ ಶುಗರ್ ಎಷ್ಟೆಷ್ಟಿದೆ ಅಂತ ನೀವು ಪರ್ಚೇಸ್ ಮಾಡಿಕೊಂಡು ಇದನ್ನೆಲ್ಲ ನೋಡಿ ಇಲ್ಲಿ. ಮತ್ತು ಇದು ಐತೆ, ಈ ಥರ ಎಲ್ಲ ಐತೆ. ಮತ್ತು ವಿಟಮಿನ್ಸ್ ಇದೆಲ್ಲ ನೋಡಿ ಗೈಸ್, ಈ ಥರ ಐತೆ. ನೀವು ಟೇಸ್ಟ್ ಮಾಡಿ. ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಲ್ವಾ, ಚೆನ್ನಾಗೈತೆ. ಅಂದರೆ ಚೀಪೋದು, ಅಂದರೆ ಅದಕ್ಕೆ ಮಕ್ಕಳಿಗೆ ಎಲ್ಲರೂ ತೊಗೋಬೋದು. ನೀವು ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ ಇವಾಗ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನನಗೂ ಚೆನ್ನಾಗಿ ಅನಿಸೈತೆ. ಸೊ ನೀವು ಚೆನ್ನಾಗಿ ತೊಗೊಳ್ಳಿ. ಕಾರ್ಬೋಹೈಡ್ರೇಟ್ಸ್, ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ಮುಗಿಸ್ತೀನಿ.
ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ವೆಸ್ಟೀಸ್. ವಿಶ್ ಯು ವೆಲ್ತ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಲ್ಟಿ ವಿಟಮಿನ್ ಗಮ್ಮಿಸ್ ಬಗ್ಗೆ ಹೊಸದಾಗಿ ಟೇಸ್ಟ್ ಮಾಡಿದವರು ಇಷ್ಟೆಲ್ಲ ಮಾಹಿತಿ ಹೇಳ್ಯಾರ. ಸೊ ಇದರಲ್ಲಿ ಬಹಳಷ್ಟು ಮಲ್ಟಿ ವಿಟಮಿನ್ಸ್ಗಳು ಇದ್ದಾವೆ ಈ ಗಮ್ಮಿಸ್ನೊಳಗೆ. ಮಕ್ಕಳಿಗೆ ಸಹಿತ ಬಹಳಷ್ಟು ಇಷ್ಟ ಆಗ್ತಾವೆ. ದೊಡ್ಡವ್ರನ್ನೂ ಸಹಿತ ಯೂಸ್ ಮಾಡ್ಬೋದು. ಗರ್ಭಿಣಿಯರನ್ನ ಬಿಟ್ಟು 5 ವರ್ಷದಿಂದ ಮಕ್ಕಳದು. ಸೊ ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.